ಬೆಳಗಾವಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದಲ್ಲಿ ಹುಬ್ಬಳ್ಳಿಯ ನೇಹಾ ಹಿರೇಮಠವರ ಕೊಗ್ಗೊಲೆ ಹಿನ್ನೆಲೆ ಪ್ರತಿಭಟನೆ. ಹಾನಗಲ್ ನಗರದ ಗಾಂಧಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಾನಗಲ್ ತಾಲೂಕಿನ ಮುಖಂಡರು ಹಾಗೂ ಊರ ನಾಗರಿಕರು ಲವ್ ಜಿಹಾದ್ಗೆ ಬಲಿಯಾದ ಹುಬ್ಬಳ್ಳಿಯ ವಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಪಾಟೀಲ್ ಅವರಿಗೆ ನ್ಯಾಯ ಸಿಗಬೇಕು, ಕಗ್ಗೊಲೆ ಮಾಡಿದ ಜಿಹಾದಿ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಎಂದು ಮನವಿಯನ್ನ ಗಾಂಧಿ ವೃತ್ತದಿಂದ ತಾಲೂಕು ಪಂಚಾಯಿತಿಯವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಲ್ಯಾಣ್ ಕುಮಾರ್ ಶೆಟ್ಟರ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಹಾಗೂ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತೆಯರು ನೇಹಾ ಕಗ್ಗೊಲೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭೋಜರಾಜ ಕರುದಿ, ಆರ್.ಬಿ. ಪಾಟೀಲ್, ಶ್ರೀಮತಿ ಮಧುಮತಿ ಪೂಜಾರ್, ಶ್ರೀಮತಿ ಶೋಭಾ ಉಗ್ರನ್ನವರ್, ರವಿಚಂದ್ರ ಪುರೋಹಿತ್, ಮನೋಜ್ ಕಲಾಲ್, ಮಹೇಶ್ ಕಂಗಳ್ಳಿ, ಹರೀಶ್ ನಾಯಕ್, ಪ್ರವೀಣ್ ಸುಲಾಖೆ, ಪೂರ್ಣ ಗಣ್ಯ ವ್ಯಕ್ತಿಗಳು, ಮುಖಂಡರು ಹಾಜರಿದ್ದರು. ವರದಿಗಾರ ಮಂಜುನಾಥ್ ಸುಲಾಹೆ, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. ಹುಬ್ಬಳ್ಳಿಯಲ್ಲಿ ಹಿಂದೂ ಯುವತಿ ನೇಹಾ ಹಿರೇಮಠರನ್ನು ಬರ್ಬರವಾಗಿ ಹತ್ಯೆಗೈದ ಘಟನೆಯನ್ನು ಎನ್ಐಎಗೆ ತನಿಖೆಗೆ ಒಳಪಡಿಸಿ ಜಿಹಾದಿ ಫಯಾಜ್ನನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಲು ಮನವಿ. ಮಾನ್ಯರೇ, ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಬ್ಬ ಹಿಂದೂ ಯುವತಿಯ ಬಲಿಯಾಗಿದೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ಯುವತಿ ನೇಹಾ ಹಿರೇಮಠರನ್ನು ಹಾಡುಹಗಲೇ ಸಾರ್ವಜನಿಕವಾಗಿ 9 ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಿನಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ. ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಎನ್ನುವ ದೇಶ ಒಡೆಯುವ ಕುತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ನಿರ್ಮಾಣ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರುಲ್ ಇಸ್ಲಾಮಿಕ್ ದೇಶ ಮಾಡಬೇಕೆನ್ನುವ ಮತಾಂಧ ಮುಸ್ಲಿಮರ ಯೋಜನೆಯಂತೆ ದೇಶಾದ್ಯಂತ ಬಾಂಬ್ ಸ್ಫೋಟ, ದೊಂಬಿ, ಗಲಭೆ, ಹಿಂದೂಗಳ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧ ತಾಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು ದೇಶಾದ್ಯಂತ ಅನೇಕ ರೀತಿಯ ಜಿಹಾದ್ ಕದರ್ನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಸಿಕೊಳ್ಳುವ ಕುತಂತ್ರದ ಜಾಲವೇ ಲವ್ ಜಿಹಾದ್ ಹೆಸರಿನ ಜಿಹಾದ್ ಕೃತ್ಯ. ರಾಜ್ಯಾದ್ಯಂತ ಕಳೆದ ಕೆಲ ವರ್ಷಗಳ ಲವ್ ಹೆಸರಿನಲ್ಲಿ ಮತಾಂಧ ಮುಸ್ಲಿಂ ಜಿಹಾದಿಗಳಿಂದ ಅನೇಕ ಬರ್ಬರ ಹತ್ಯೆ, ನೂರಾರು ಯುವತಿಯರ ಕೊಲೆ ಯತ್ನ, ಸಾವಿರಾರು ಹಿಂದೂ ಯುವತಿಯರ ಅಪಹರಣ ಮತ್ತು ಲಕ್ಷಾಂತರ ಯುವತಿಯರಿಗೆ ಕಿರುಕುಳ, ಬ್ಲ್ಯಾಕ್ಮೇಲ್ ಘಟನೆಗಳು. ಜಿಲ್ಲಾ ಮಹಿಳಾ ಅಧ್ಯಕ್ಷ, ನನ್ನ ಹೆಸರು ಜ್ಯೋತಿ ಅಂತ. ಇವತ್ತು ನೇಹಾ ಗೌಡ್ರಿಗೆ ಆಗಿರೋದನ್ನ ನಾಳೆ ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಈ ಥರ ಆಗೋದಿಲ್ಲ ಅನ್ನೋ ಭರವಸೆ ನಮಗೆ ಸಿದ್ದರಾಮಯ್ಯನವರು ಕೊಡೋದಿಲ್ಲ. ಈ ಥರ ಫೈಜ್ ಅನ್ನೋನ್ನ ಮತ್ತೆ ಅವನ ರಕ್ಷಿಸಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಒದಗಿಸ್ಬೇಕಾಗಿತ್ತು. ಅವ್ರು ಆಡಾಗಲೆಲ್ಲ ಅವನಿಗೆ ಎನ್ಕೌಂಟ್ರ್ ಮಾಡಿ ಹಾಕಿದ್ರೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ಗೌರವ ಸಿಗೋದು, ನೇಹಾಗೂ ಕೂಡ ಒಂದು ಗೌರವ ಸಿಗ್ತಿತ್ತು. ಅವರು ಮನೆಗೆ ಕೂಡ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ. ಇವ್ರು ನಾಳೆ ನಮ್ಮಂತ ನಮಗೂ ಹೆಣ್ಮಕ್ಳಿದ್ದಾವೆ. ಸಿದ್ದರಾಮಯ್ಯನವ್ರೆ, ನಿಮಗೆ ಹೆಣ್ಮಕ್ಳಿಲ್ವಾ? ನಿಮಗೆ ಅಕ್ಕ ತಂಗಿಯರಿಲ್ವಾ? ನಿಮ್ಮನಲ್ಲೇ ಒಂದು ಈ ಥರ ಘಟನೆ ನಡೆದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ನೀವು? ಇವತ್ತು ನಮ್ಮನೇಲಿ ಆಗಿದೆ, ಇವತ್ತು ನೇಹಾಗಾಗಿದೆ, ನಾಳೆ ನಮ್ಮನೇಲಿ ಆಗುತ್ತೆ ಅನ್ನೋದು ನಮಗೆ ಭಾಳ ಭಯ ಬಂದಿದೆ. ನಿಮ್ಮ ಸರ್ಕಾರದಿಂದ ನೀವು ಏನು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತಿದ್ರು ನಮ್ಗೆ ಗೊತ್ತಿಲ್ಲ. ನೀವು ಯಾವ ಗ್ಯಾರಂಟಿನೂ ನಮಗೆ ಕೊಡಬೇಡಿ. ನಮ್ಮ ಹೆಣ್ಮಕ್ಳಿಗೆ ಫಸ್ಟ್ ರಕ್ಷಣೆ ಕೊಡಿ ನೀವು ಅಂತ ನಾನು ಹೇಳ್ತೀನಿ. ಇವತ್ತು ನಿಮ್ಮ ಸರ್ಕಾರದಿಂದ ಅವರಿಗೆ ರಕ್ಷಣೆ ಕೊಟ್ಟಿದ್ದೀರಲ್ಲ, ಅದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ. ಇದು ನೋಡಿ ನೇಹಾಗೆ ನಾವೆಲ್ಲರೂ ಹೆಣ್ಮಕ್ಳು ಸೇರಿ ಸಲ್ಲಿಸೋ ಗೌರವನ ನಾವು ಸೋಮವಾರದಿಂದ ಅದನ್ನೇನು ಬಂದ್ ಮಾಡಬೇಕು, ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಅಂತ ನಾವು ಯೋಚನೆ ಮಾಡಿ ತಗೊಳ್ತೀವಿ. ಇದು ನಾನು ಕೂಡ ನೇಹಾಗೆ ಒಂದು ರೀತಿಯಲ್ಲಿ ಗೌರವ ಸಲ್ಲಿಸ್ತೀನಿ. ನನ್ನ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.